ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಸೊ ಬೆಳಗ್ಗೆ ಬೇಗನೆ ಎದ್ದು ನಂದಿ ರೋಡಿಗೆ ವಾಕ್ ಹೊರಟ್ವಿ. ಸೊ ಹಾಗೆ ವಾಕ್ ಮಾಡ್ತಾ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಮಾಲ್ ರೀಲ್ಸ್ ಮಾಡಿದೆ. ಸೊ ಹಾಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ಸೊ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಹಾಗೆ ಚಪಾತಿ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಪಾಪುಗೆ ಬೂಸ್ಟ್ ಮಾಡಿಕೊಡ್ಬೇಕಾಗಿತ್ತು. ಸೊ ಅವನಿಗೆ ಬೂಸ್ಟ್ ಮಾಡಿಕೊಟ್ಟು ಸೊ ಹಾಗೆ ಅವನಿಗೆ ಮೊಟ್ಟೆ ಬೇಯಿಸ್ಕೊಟ್ಟೆ. ಸೊ ಆಮೇಲೆ ಚಪಾತಿ ಚಟ್ನಿ ಮಾಡಿಟ್ಬಿಟ್ಟು ಸೊ ಆಫೀಸ್ಗೆ ಹೊರಟೆ. ನಾನು ಲೇಟ್ ಆಗಿಬಿಟ್ಟಿತ್ತು. ಸೊ ಆಫೀಸ್ಗೆ ಹೋಗಿ ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ವರ್ಕ್ ಮುಗಿಸ್ಕೊಂಡು ಮಧ್ಯಾಹ್ನ ಕಬಾಬ್ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಹಾಗೆ ಕಬಾಬ್ ತಿನ್ನೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಕಬಾಬ್ ತೊಗೊಂಡು ಬಂದೆ. ಸೊ ಲಂಚ್ ಅವರ್ ಆಗಿಬಿಟ್ಟಿತ್ತು. ಸೊ ಬೇಗ ಬಂದು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಚಪಾತಿ, ಬಿಸಿಬೇಳೆ ಬಾತು, ಸ್ವಾತಿ ಮನೆಯದು ಬಿಸಿಬೇಳೆ ಬಾತು, ಅನ್ನ ಸಾಂಬಾರು, ಸೊ ಸಂಡಿಗೆ. ಸೊ ಹಾಗೆ ಲಂಚ್ ಅವರ್ ಮುಗಿಸ್ಕೊಂಡು ಟೀ ಟೈಮ್ ಕುಡ್ಕೊಂಡು ಸೊ ಆಫೀಸ್ ಬೇಗ ಬಿಟ್ಟು ಸೊ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಸೊ ವಿಶಾಲ್ ಮಾರ್ಟ್ಗೆ ಹೋದೆ. ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಬ್ಯಾಗ್ ಇಟ್ಬಿಟ್ಟು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ವಿಶಾಲ್ ಒಳಗಡೆ ಹೋದೆ. ಬಟ್ ಅಷ್ಟು ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಕಿಚನ್ಗೆ ಏನಾದರೂ ಐಟಮ್ ತೊಗೊಳ್ಳೋಣ ಅಂದ್ಬಿಟ್ಟು ಕಿಚನ್ ಇದಕ್ಕೆ ಹೋದೆ, ಡಿಪಾರ್ಟ್ಮೆಂಟ್ಗೆ. ಸೊ ಅಲ್ಲಿ ನಾನು ಏನು ತೊಗೊಂಡೆ ಅಂತಂದರೆ ಸೊ ಸ್ವಲ್ಪ ಬಾಕ್ಸ್ಗಳು ತೊಗೊಂಡು ಮನೆಗೆ ಹೊರಟೆ, ಮಳೆ ಬಂದುಬಿಡುತ್ತೆ ಅಂತ. ಸೊ ಗರಡಿಗೆ ಹೋದೆ. ಗರಡಿಗೆ ಹೋಗಿ ಪಾಪನ ಕರ್ಕೊಂಡು ಸೊ ನಾನು ಮನೆಗೆ ಬಂದೆ, ಮಳೆ ಬಂದುಬಿಡುತ್ತೆ ಅಂತ.